ಒಂದು ನೌಕರರ ಸಂಘಟನೆ ಒಂದು ಕಟ್ಟಬೇಕಾದರೆ ಈಗೇನು ಒಂದು ಸರಿಗೆ ತೊಂದರೆ ಆಗಿದೆ. ಆ ತೊಂದರೆ ನಾನು ಹೇಳುವುದಿಲ್ಲ. ಈಗಾಗಲೇ ಒಂದು ರಾಜ್ಯ ಸರ್ಕಾರ ಒಂದು ತನಿಖೆಗೆ ಆದೇಶ ನೀಡಿದೆ. ಆ ತನಿಖೆಯನ್ನು ಪಾರದರ್ಶಕವಾಗಿ ನಡೆಯಲಿ ಅಂತೇಳಿ ನಮ್ಮ ಸರ್ಕಾರದ ರಾಜಕೀಯದಲ್ಲಿ ನಮ್ಮ ಸಮುದಾಯದ ಒಂದು ಉನ್ನತ ಹುದ್ದೆ ಅಲಂಕರಿಸುವ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಾವಿನ ಬಗ್ಗೆ ಒಂದು ಪಾರದರ್ಶಕವಾಗಿ ತನಿಖೆ ನಡೆಯುವಂತಾಗಲಿ ಅಂತೇಳಿ ಅವರು ಕೂಡ ಇದಕ್ಕೆ ಧ್ವನಿಯಾಗಬೇಕು, ಧ್ವನಿಯಾಗಿ ನಿಲ್ಲಬೇಕಂತೇಳಿ ಈ ಸಭೆ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ನೌಕರರಲ್ಲಿ ಒಂದು ಒತ್ತಡ ಹೇಗೆ ಅಂದ್ರೆ ನಿಮ್ಮ ಒಂದು ನಾನು ಒಂದು ಇನ್ನೂ ನಮ್ಮದ ಸಂಘದ ಉದ್ಘಾಟನೆ ಆಗಿತ್ತಲ್ಲ, ಬರೀ ನಾವು ವಾಟ್ಸಾಪ್ ಮುಖಾಂತರ ಸುಮಾರು 5,000 ಜನ ನಾವು ಪರಿಚಯ ಮಾಡಿಕೊಂಡಿದ್ದೀವಿ. ಸುಮಾರು ಒಬ್ಬರು ಯಾರೋ ಉಳಿದ್ರಂತ ಒಬ್ಬರು PSI ಆಗಿದ್ದಾರೆ, ನಮ್ಗೆ ಹೆಮ್ಮೆ ಇದೆ ಅಂತೇಳಿ. ಸುಮಾರು ನನಗೆ ವಾಟ್ಸಾಪ್ ಅಲ್ಲಿ ಸುಮಾರು 60 ಜನ ಬರೀ PSIಗಳು ಇದ್ದಾರೆ ನನಗೆ, ಬೇರೆ ನಮ್ಮ ಗ್ರೂಪ್ ಅಲ್ಲಿ ಸೇರ್ಕೊಂಡವರು. ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನನಗೊಂದು ಕರೆ ಬಂತು. ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಹೆಡ್ ಕಾನ್ಸ್ಟೇಬಲ್ ಹೆಂಡತಿನೂ ಕೂಡ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ. ಅವ್ರ ಹೆಸರು ಹೇಳೋದಲ್ಲ, ಇದಾಗಲ್ಲ, ಬೇಕಂದ್ರೆ ಸಮಸ್ಯೆ ಬಗೆಹರಿಸೋದು ಇದು ಹೇಳೋದು ವೇದಿಕೆನೂ ಅಲ್ಲ. ಸರ್ ನನ್ನ ರಾತ್ರಿ ನನಗೆ 11 ಗಂಟೆ ಕಾಲ್ ಮಾಡಿದ್ರು. ಸರ್ ಹೇಳಿ ಯಾರು ಅಂತ ಹೇಳಿದೆ. ಸರ್ ಹೀಗೆ ನಾವು ಗಂಡ ಹೆಂಡತಿ ಇಬ್ರು ಒಂದು ಕಾರಾಗೃಹದಲ್ಲಿ ಕೆಲಸ ಮಾಡ್ತೀವಿ. ಒಬ್ಬರು ಬೇರೆ ಸಮುದಾಯದವರು ನಮಗೆ ಈ ರೀತಿ ಒಂದು ಕಿರುಕುಳ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಗೆ ಮಾಡಬೇಕು ಸರ್? ನಮ್ಮ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ಒಂದು ಹಿಂಸೆ ಆಗಿದೆ. ನಾವು ಅದಕ್ಕೆ ತಾವೊಂದು ಸಂಘ ಮಾಡಿದಿರಿ, ಗ್ರೂಪ್ ಮಾಡಿದಿರಿ ಕೇಳಿದಾಗ ಕೇಳ್ಕೊಂಡ್ರು. ಸರ್ ನಾವೇನೋ ಗ್ರೂಪ್ ಮಾಡಿಕೊಂಡಿದ್ದೀವಿ, ಬಟ್ ಅಧಿಕೃತವಾಗಿ ನಮ್ದೇನು ಯಾವುದೇ ಘೋಷಣೆ ಇಲ್ಲ. ಆದರೂ ಆ ದೇವರು ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಕೊಟ್ಟನ, ಅದು ನಿಮಗೆ ಸಮಸ್ಯೆ ಬಗೆಹರಿಸ್ತೇನೆ ಅಂತೇಳಿ ಬೆಳಿಗ್ಗೆ ಅವ್ರಿಗೆ ಒಂದು ಕಾನ್ಫರೆನ್ಸ್ ಕಾಲ್ ಕೊಟ್ಟೆ. ಸಹಾಯ ಮಾಡಿದವರು ಯಾರು ಅಂತಂದರೆ ನಮ್ಮ ಛಲವಾದಿ ನೌಕರರ ಸಂಘದವರು ಮತ್ತು ನಮ್ಮ ಅಧ್ಯಕ್ಷರು ಚಿದಾನಂದ ಕಾಂಬ್ಳೆ ಅವರು ಇಲ್ಲೇ ಕುಳಿತಿದ್ದಾರೆ. ಅವರು ಆ ಮಗುವಿಗೆ 1,80,000 ಎಷ್ಟು ಸರ್ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಿವಲ್ಲ? ಎಷ್ಟು? 1,80,000ಕ್ಕಿಂತ ಹೆಚ್ಚಿಗೆ ಹಣವನ್ನು ಸಂಗ್ರಹಿಸಿ ಆ ಮಗುವಿನ ವಿದ್ಯಾರ್ಜನೆಗೆ ಕೊಟ್ಟಿದ್ದು ಅಂತ ಉದಾಹರಣೆ ಇದೆ.